ಆಷಾಢದ ಶುಕ್ರವಾರ ಪ್ರತಿಯೊಂದು ದೇವಸ್ಥಾನದಲ್ಲಷ್ಟೇ ನಾವು ಏನಾದರೂ ದೀಪ ಅಂದ್ರೆ ಕೂಷ್ಮಾಂಡ ದೀಪ ಆಗಲಿ, ತೆಂಗಿನಕಾಯಿ ನೋಡಿ, ಆಷಾಢದಲ್ಲಿ ವಿಶೇಷವಾಗಿ ತೆಂಗಿನಕಾಯಿ ದೀಪ ಅಂತೀವಿ. ಅದು ಬಹಳಷ್ಟು ಶಕ್ತಿ ಇರುವಂಥದ್ದು. ಆಷಾಢದಲ್ಲಿ ಮಾತ್ರ ಹಚ್ಚುವಂಥದ್ದು ಆ ತೆಂಗಿನಕಾಯಿ ದೀಪವನ್ನ. ಆ ತೆಂಗಿನಕಾಯಿ ದೀಪವನ್ನು ಹಚ್ಚಿದಾಗ ಎಲ್ಲ ಸಮಸ್ಯೆಗಳನ್ನ ಶೀಘ್ರವಾಗಿ ಪರಿಹಾರ ಕೊಡುವಂಥದ್ದು ವಿಶೇಷವಾಗಿರುತ್ತೆ. ನಾವು ಮಹಾಲಕ್ಷ್ಮಿಯ ಒಂದು ಪೂಜೆ ಮಾಡಿದಾಗ ಎಲ್ಲ ಕಷ್ಟಗಳ ನಿವಾರಣೆ ಆಗುವಂಥದ್ದು, ನಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗುವಂಥದ್ದು. ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಹಣದ ವಿಚಾರ, ಹಣ ಇದ್ರೆ ಮಾತ್ರ ಅವನ ಜೀವನ ನಡೆಸಕ್ಕಾಗುವಂಥದ್ದು ವಿಶೇಷ ಪ್ರತಿಯೊಬ್ಬರ ಜೀವನ. ಸುಮಾರು ಜನ ನಾವು ದುಡಿತಾ ಇದ್ದೀವಿ, ನಮ್ಮ ಕೈಯಲ್ಲಿ ಕಾಸು ನಿಲ್ತಾ ಇಲ್ಲ, ನಾವೆಷ್ಟೇ ಕೂಡ ಆಗ್ತಾ ಇದ್ದೀವಿ, ₹1 ನಾವು ಬೀರಲ್ಲಿ ಎತ್ತಿಡಕ್ಕಾಗಲ್ಲ ಅಂತಂದಾಗ ಕೆಲವು ಕೆಟ್ಟ ದೃಷ್ಟಿಗಳ ನಮ್ಮ ಮೇಲೆ ಬಿದ್ದಿರ್ತವೆ. ಆಗಾಗ ಏನಾಗುತ್ತೆ ಅಂದ್ರೆ ಲಕ್ಷ್ಮಿ ಕ್ಷೀಣ ಆಗ್ತಾಳೆ ಮನೆಯಲ್ಲಿ. ನಾವು ಮಾಡುವ ವ್ಯವಹಾರದಲ್ಲಿ ಲಾಭ ಕಾಣಲ್ಲ. ನಾವು ಮಾಡುವ ಸುಮಾರು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತೀವಿ, ಅದರಿಂದ ₹1 ನಾವು ಎತ್ತಿಡಕ್ ಆಗಲ್ಲ. ಹಾಗಾಗಿ ಆ ಆಷಾಢದಲ್ಲಿ ಪ್ರತ್ಯೇಕವಾಗಿ